ನಮಸ್ತೆ ಕರ್ನಾಟಕ. ಇವತ್ತು ಬದ್ನಿಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಬದ್ನಿಕಾಯಿ ಹೆಚ್ಕೊಂಡು ನೀರೊಳಗೆ ಉಪ್ಪು ಹಾಕಿ ಹಾಕ್ಕೊಂಡು ಇಟ್ಕೋಬೇಕು. ಆಮೇಲೆ ಈರುಳ್ಳಿನ ಅಂದರೆ ಉಳ್ಳಾಗಡ್ಡಿನ ಉದ್ದಕ್ಕೆ ಹೆಚ್ಕೋಬೇಕು. ಟೊಮ್ಯಾಟೊ, ಕರಿಬೇವು, ಒಗ್ಗರಣೆಗೆ ಉಪ್ಪು, ಜೀರಿಗೆ, ಸಾಸಿವೆ, ಬೆಲ್ಲ. ಇದು ಮಸಾಲೆ ಖಾರ, ಉತ್ತರ ಕರ್ನಾಟಕ ಸ್ಪೆಷಲ್. ಶೇಂಗಾ ಪುಡಿ ಹುರಿದು ಪುಡಿ ಮಾಡ್ಕೋಬೇಕು. ಅರಿಶಿನ. ಈಗ ಒಲೆ ಹಚ್ಬೇಕು. ಕಡಾವಂಗಿ ಇಡಬೇಕು. ಅದರೊಳಗೆ ಎಣ್ಣೆ ಹಾಕಬೇಕು. ಸ್ವಲ್ಪ ಜಾಸ್ತಿನೇ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ. ಆಮೇಲೆ ಈಗ ಎಣ್ಣೆ ಕಾದ ತಕ್ಷಣ ಸಾಸಿವೆ, ಜೀರಿಗೆ ಇವು ಚಟಪಟ ಅಂದಮ್ಯಾಗ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಸ್ವಲ್ಪ ಕೈ ಆಡಿಸ್ಬೇಕು. ಅದಾದಮೇಲೆ ಕರಿಬೇವು ಹಾಕ್ಕೋಬೇಕು. ಇವು ಕರಿಬೇವು ನಮ್ದು ಹಿತ್ತಲು ಒಳಗಿನವು, ಅಂದರೆ ನಮ್ಮ ಅತ್ತಿಯರ ಗಿಡ ಹಚ್ಚಿದ್ವು, ಮಾರ್ಕೆಟಿಂದ ತಂದಿದ್ದಲ್ಲ. ಈಗ ಸ್ವಲ್ಪ ಕೈ ಆಡಿದ ತಕ್ಷಣ ನೀರೊಳಗೆ ಹಾಕಿಟ್ಕೊಂಡು ಬದ್ನಿಕಾಯಿನ ಅದ್ರೊಳಗೆ ಹಾಕಬೇಕು. ಹಾಕಿ ಸ್ವಲ್ಪ ಉಳ್ಳಾಗಡ್ಡಿನ ಬದ್ನಿಕಾಯಿನ ಕೈ ಆಡಿಸ್ಬೇಕು. ಒಂದು ಸ್ವಲ್ಪ ಕೈ ಆಡಿಸಿದಾದ್ಮೇಲೆ ಟೊಮೆಟೊ ಸೇರಿಸ್ಬೇಕು. ಮುಂಚೆನೇ ಟೊಮೆಟೊ ಸೇರಿಸೋಂಗಿಲ್ಲ, ಆಮೇಲೆ ಸೇರಿಸ್ಬೇಕು. ಈಗ ಕೈ ಆಡಬೇಕು. ಈಗ ಅರಿಶಿನ, ಇದು ಮಸಾಲೆ ಖಾರ, ಉತ್ತರ ಕನ್ನಡ ಸ್ಪೆಷಲ್. ಇದೊಂದು ಹಾಕಿದರೆ ಯಾವ ಮಸಾಲೆ ಐಟಮ್ಸು ಬೇಡ, ಎಲ್ಲ ಇದ್ರೊಳಗೆ ಇರುತ್ತೆ. ಖಾರ, ಅರಿಶಿನ ಎಲ್ಲ ಇರುತ್ತೆ, ಸ್ವಲ್ಪ ಸೇರಿಸ್ಕೋಬೇಕಷ್ಟೆ. ಈಗ ಬೆಲ್ಲ, ಉಪ್ಪು, ಈಗ ಎಲ್ಲ ಸೇರಿ ಕೈ ಆಡಿಸ್ಬೇಕು. ನೀಟಾಗಿ ಕೈ ಆಡಿಸ್ಕೋಬೇಕು. ಕೈ ಆಡಿಸಿದ ತಕ್ಷಣ ಸ್ವಲ್ಪ ಹೊತ್ತು 2 ನಿಮಿಷ ಆದಮೇಲೆ ಹುರಿದು ಇಟ್ಕೊಂಡಂಥ ಶೇಂಗಾ ಪುಡಿನ ಅದಕ್ಕೆ ಸೇರಿಸ್ಕೋಬೇಕು. ಇದು ಟೇಸ್ಟ್ ಚಲೋ ಕೊಡ್ತೈತಿ. ಶೇಂಗಾ ಪುಡಿನ ಪೂರ್ತಿ ಸಣ್ಣಕ್ಕೆ ರುಬ್ಕೊಳ್ಳೋಂಗಿಲ್ಲ, ಸ್ವಲ್ಪ ತರಿ ತರಿಯಾಗಿರ್ಬೇಕು, ಅಂದರೆ ರುಚಿ ಇರ್ತೈತಿ. ಸ್ವಲ್ಪ ನೀರು ಹಾಕೋಬೇಕು, ಜಾಸ್ತಿ ಅಲ್ಲ, ಗ್ರೇವಿ ಬರೋ ಥರ. ಇನ್ನು ಸ್ವಲ್ಪ ಕೈ ಆಡಿ ಮುಚ್ಚಿಟ್ಬಿಟ್ರೆ ಬದ್ನಿಕಾಯಿ ಪಲ್ಯ